ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಪರ್ಫೆಕ್ಟ್ ಶೈಲಿಯಲ್ಲಿ ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲಿ ಅರ್ಧ kg ಅಷ್ಟು ಗಜ್ರಿನ ತೊಗೊಂಡೇನಿ ರೀ, ಜವಾರಿ ಗಜ್ರಿ ತೊಗೊಂಡೇನಿ. ಸೊ ಇದು ಸ್ವೀಟ್ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ಸಕ್ಕರೆನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಫಸ್ಟಿಗೆ ಏನು ಮಾಡೋಣ ಅಂದ್ರೆ ಇದ್ರ ಮೇಲ್ಗಡೆ ಇರೋಂಥ ಸ್ಕಿನ್ನ ಸ್ವಲ್ಪ ಚಾಕುವಿಂದ ತಕ್ಕೊಂಡ್ಬಿಡೋಣಂತ್ರಿ. ಈ ರೀತಿ ತಕ್ಕೊಂಡು ಹಿಂದ್ಗಡೆ ಅದು ಸ್ವಲ್ಪ ಅದ್ರ ಬಡ್ಡಿ ಅದು ಕಟ್ ಮಾಡಿ ಮುಂದೆ ಸ್ವಲ್ಪ ಇದು ಕಟ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಅದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ರೀತಿ ತುರಿನ ತುರ್ಕೊಂಡ್ಬಿಡ್ರಿ. ಕ್ಯಾರೆಟ್ ತುರಿ ರೆಡಿ ಆಗುತ್ತೆ. ಸೊ ಅದು ಮೇಲ್ಗಡೆ ಸ್ಕಿನ್ ಯಾಕೆ ಉಚ್ಚೋದಂತಂದ್ರೆ ಕ್ಯಾರೆಟು ಮಣ್ಣಲ್ಲಿ ನೆಲದಲ್ಲಿ ಬೆಳೆಯತ್ತಲ್ರಿ. ಸೊ ಚಿಕ್ಕ ಚಿಕ್ಕ ಹಳ್ಳುಗಳೆಲ್ಲ ಅದರಲ್ಲೇ ಸಿಕ್ಕೊಂಡಿರ್ತಾವೆ. ಸೊ ಹಾಗಾಗಿ ನೀವು ಮೇಲ್ಗಡೆದು ಸ್ಕಿನ್ ತೆಗೆಯೋದ್ರಿಂದ ಸಣ್ಣ ಹಳ್ಳುಗಳು ಸಿಕ್ಕೊಂಡಿದ್ದು ಎಲ್ಲವೂ ಹೋಗುತ್ತೆ. ಸೊ ಹಾಗಾಗಿ ಇವಾಗ ನಾವಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಅದೆಲ್ಲ ಕ್ಯಾರೆಟ್ ಎಲ್ಲ ಹಾಕಿ ನಾವು ನೋಡಿದ್ರಲ್ಲ. ಸೊ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ತಿದ್ದಂಗೆ ಅದು ಕರಗ್ತಿದ್ದಂಗೆ ನಾವು ಒಂದು 4 ಚಮಚ ಅಷ್ಟು ತುಪ್ಪನ ಹಾಕೊಳ್ಳಾಕತ್ತೀನಿ ರೀ. ನಾನಿಲ್ಲಿ 1 ಕಪ್ನಷ್ಟು ತುಪ್ಪ ತೊಗೊಂಡಿನಿ. ಅದರಲ್ಲಿ ಒಂದು 4 ಸ್ಪೂನ್ ಹಾಕೊಂಡೇನಿ ರೀ. ಹಂಗಾಗಿ ನಾನಿಲ್ಲಿ 1 ಕಪ್ನಷ್ಟು ಹಾಲನ್ನ ಹಾಕೊಳತ್ತೀನಿ ರೀ. ಕಾಸಿದ ಹಾಲು ಹಾಕ್ಕೊಳ್ರಿ, ಹಸಿ ಹಾಲು ಹಾಕೋಕೆ ಹೋಗ್ಬೇಡ್ರಿ. ಸೊ ಇವಾಗ ನೋಡಿದ್ರಲ್ಲ, ನಾನು ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ. ಈ ರೀತಿ ಮಿಕ್ಸ್ ಆಗಿ ಅದೆಲ್ಲ ಕ್ಯಾರೆಟ್ ಎಲ್ಲ ಕರಗ್ತಿದೆ ಅಲ್ರಿ. ಕರಗು ಹೊತ್ನ್ಯಾಗ ನಾವೇನು ಮಾಡೋಣ ಅಂದ್ರೆ ಇಲ್ಲೇನು ಸಕ್ಕರೆ ತೊಗೊಂಡೇನು ನೋಡ್ರಿ, 1 ಕಪ್ನಷ್ಟು ಸ್ವಲ್ಪ ಸಕ್ಕರೆನ ನೋಡ್ಕೊಂಡು ಹಾಕೋರಿ. ನೀವೇನಾದ್ರು ಸ್ವಲ್ಪ ಸ್ವೀಟ್ ಇಷ್ಟಪಡೋರಾಗಿದ್ದರೆ 1 ಕಪ್ ಹಾಕೋರಿ. ನೀವು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕನ್ನೋರಾಗಿದ್ದರೆ ಸ್ವಲ್ಪ ಅರ್ಧ ಕಪ್ ಅಷ್ಟು ಹಾಕ್ಕೊಳ್ರಿ. ಯಾಕಂದರೆ ಇದು ಕ್ಯಾರೆಟು ಭಾಳ ಸ್ವೀಟ್ ಇರುತ್ತೆ. ಇದು ಕ್ಯಾರೆಟ್ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದರೆ ಹುಬ್ಳಿ ಧಾರವಾಡ ಕಡೆ ಸಿಗುತ್ತೆ. ಸೊ ಹಾಗಾಗಿ ಎಲ್ಲ ಕಡೆನೂ ಸಿಗುತ್ತೆ ಆಲ್ಮೋಸ್ಟ್. ಇವಾಗ ನಾನಿಲ್ಲಿ ಒಂದು 4 ಚಮಚಷ್ಟು ತುಪ್ಪನ ಹಾಕಕತ್ತೀನಿ ರೀ. ನೋಡಿದ್ರಲ್ಲ, ಈ ರೀತಿ ಸಕ್ಕರೆ ಎಲ್ಲ ಕರಗಾತೈತೆ ನೋಡ್ರಿ. ಕರಗಿ ಅದು ಹಾಲು ಮತ್ತು ಸಕ್ಕರೆ ತುಪ್ಪ ಎರಡೂ ಮಿಕ್ಸ್ ಆಗಿ ನೀರು ಬಿಟ್ಟಂಗೆ ಆಗತ್ತೆ. ಸೊ ಅದೆಲ್ಲ ಅದರಲ್ಲೇ ಕುದಿಯತ್ರಿ. ನೋಡಿದ್ರಲ್ಲ, ಸ್ವಲ್ಪ ನೀಟಾಗಿ ಕೈ ಆಡಿಸಿ ಒಂದು ಪ್ಲೇಟ್ನ ಮುಚ್ಚಿಬಿಡ್ರಿ ಇದ್ರ ಮೇಲೆ. ಇದು ಪೂರ್ತಿ ಉಗಾದ ಮೇಲೆ ಕರಗಿ ಇದಾಗಲಿ. ನೋಡಿದ್ರಲ್ಲ, ಈ ರೀತಿ ಚೆಂದಾಗ ಕರ್ಗಾಕತ್ತೈತ್ರಿ ಕ್ಯಾರೆಟ್. ಈ ರೀತಿ ಸ್ವಲ್ಪ ನೀವು ಹಾಲು ಹಾಕಿ ಈ ಮೆಜರ್ಮೆಂಟ್ ಒಳಗೆ ಮಾಡಿದ್ರೆ ಅಂತಂದ್ರೆ ಕ್ಯಾರೆಟ್ ಹಲ್ವಾ ಭಾಳ ಟೇಸ್ಟ್ ಇರುತ್ತೆ. ಹಂಗೆ ರುಚಿನೂ ಕೂಡ ಭಾಳ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈಗ ಕರಗೈತ್ರಿ ಪೂರ್ತಿದು. ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆನ ಹಾಕೊಳ್ಳೋಣಂತ್ರಿ. ನಾನಿಲ್ಲಿ ಒಂದು 2 ಚಮಚಷ್ಟು ತುಪ್ಪನ ಹಾಕ್ಕೊಂಡು ಒಂದು 5 ರಿಂದ 6 ಗೋಡಂಬಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡೇನ್ರಿ. ಹಂಗೆ ಒಂದು ಸ್ವಲ್ಪ ದ್ರಾಕ್ಷಿನೂ ಹಾಕೊಳ್ಳಾಕತ್ತೀನಿ. ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ್ರಿಂದ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ರಿ. ಹಾಕ್ಕೊಂಡು ಸ್ವಲ್ಪ ಬಿಸಿಗೆ ಇಡ್ರಿ. ಹಂಗೆ ನಾನಿಲ್ಲಿ 1 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಕತ್ತೀನಿ ರೀ. ಏಲಕ್ಕಿ ಪುಡಿ ಹಾಕಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ನೀವು ಸಣ್ಣ ಉರಿ ಒಳಗೆ ಇದನ್ನು ಬೇಯಿಸ್ಕೊಳ್ರಿ. ಈ ರೀತಿ ಇದು ಏಲಕ್ಕಿ ಎಲ್ಲ ಪ್ರತಿಯೊಂದರಲ್ಲಿ ಸೇರ್ಕೊಳ್ಳುತ್ತೆ ಮತ್ತು ತುಪ್ಪನೂ ಪೂರ್ತಿಯಾಗಿ ಹಿಡಿಯತ್ತಲ್ರಿ. ಸೊ ಹಾಗಾಗಿ ಇದು ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ ಮಸ್ತಂಗ. ನೋಡಿದ್ರಲ್ರಿ ಕ್ಯಾರೆಟ್ ಹಲ್ವಾನ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೇನ್ರಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾ ಮತ್ತೆ ಮುಂದಿನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ನಮಸ್ಕಾರ.